ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಡ್ಯ ಜಿಲ್ಲೆಯ ಪ್ರತಿಷ್ಠಿತ ವಿಸಿ ನಾಲೆ ಇದೀಗ ಸಾವಿನ ನಾಲೆಯಾಗಿ ಕೂಡ ಪರಿವರ್ತನೆಗೊಳ್ತಾ ಇದೆ. ನಿನ್ನೆ ಮಂಡ್ಯ ತಾಲೂಕಿನ ಮಾಚಳ್ಳಿ ಗ್ರಾಮದ ಬಳಿ ಘನಘೋರ ಘಟನೆ ಕೂಡ ನಡೆದಿರುವಂಥದ್ದು. ವಿಸಿ ನಾಲೆಗೆ ಬಿದ್ದು ಮೂವರು ಕೂಡ ಜಲಸಮಾಧಿಯಾಗಿದ್ದಾರೆ. ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ. ಈ ಒಂದು ಸ್ಥಳ ಏನು ಕಾಣ್ತಾ ಇದೆ, ಮಂಡ್ಯ ತಾಲೂಕಿನ ಮಾಚಳ್ಳಿ ಗ್ರಾಮದ ಬಳಿ ಇರುವಂಥ ಒಂದು ಸ್ಥಳ. ಆ ಗ್ರಾಮದ ಬಳಿಯೇ ದೊಡ್ಡದಾದಂಥ ಒಂದು ವಿಸಿ ನಾಲೆ ಕೂಡ ಹರಿದು ಹೋಗುತ್ತೆ. ಈ ಒಂದು ವಿಸಿ ನಾಲೆ ಪ್ರತಿಷ್ಠಿತ ನಾಲೆ, ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ. ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು ಒಂದು 500 ಕಿಲೋಮೀಟರ್ ಕೂಡ ಈ ಒಂದು ವಿಸಿ ನಾಲೆ ಹರಿದು ಹೋಗುವಂಥದ್ದು. ಆದರೆ ಇದೀಗ ಈ ಒಂದು ನಾಲೆ ಸಾವಿನ ನಾಲೆಯಾಗಿ ಕೂಡ ಪರಿವರ್ತನೆ ಆಗ್ತಾ ಇರುವಂಥದ್ದು. ಯಾಕಂದರೆ 2018ರಿಂದ ಇಲ್ಲಿವರೆಗೂ ಕಳೆದ 6 ವರ್ಷಗಳಲ್ಲಿ ಸುಮಾರು 46 ಮಂದಿ ಕೂಡ ಈ ಒಂದು ವಿಸಿ ನಾಲೆಗೆ ಬಲಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ನಾಲೆಗೆ ತಡೆಗೋಡೆ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸಿ ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ಹಿಂದೆ 2018ರಲ್ಲಿ ಕನಗನ ಮರಡಿ ಬಳಿ 31 ಜನರು ಕೂಡ ವಿಸಿ ನಾಲೆಗೆ ಬಿದ್ದಂಥ ಪರಿಣಾಮ ಜಲಸಮಾಧಿಯಾಗಿದ್ದರು. ಆಗಲೂ ಕೂಡ ಮಂಡ್ಯ ಜಿಲ್ಲಾಡಳಿತ ಆಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳು ಯಾರೊಬ್ಬರು ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಹೀಗಾಗಿ ಪದೇ ಪದೇ ಕೂಡ ಈ ಒಂದು ಇನ್ಸಿಡೆಂಟ್ ಕೂಡ ನಡೀತಾ ಇರುವಂಥದ್ದು. ಪ್ರತಿ ವರ್ಷ 2018ರಿಂದ ಕೂಡ ಈ ರೀತಿಯ ಇನ್ಸಿಡೆಂಟ್ ಕೂಡ ನಡೀತಾ ಇದ್ದಾವೆ. ದೃಶ್ಯದಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರಸ್ತೆ ಪಾಂಡುಪುರದಿಂದ ಮಂಡ್ಯಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಪ್ರತಿನಿತ್ಯ ಈ ಒಂದು ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಕೂಡ ತಿರುಗಾಡ್ತವೆ, ಸಂಚರಿಸ್ತವೆ. ಆದರೆ ಈ ಒಂದು ರಸ್ತೆಯ ಪಕ್ಕದಲ್ಲಿಯೇ ಸುಮಾರು 50 ಅಡಿ ಹೆಚ್ಚಿದೆ ಆ ಒಂದು ನಾಲೆ ಇರುವಂಥದ್ದು. ಆದರೆ ಎಲ್ಲೂ ಕೂಡ ತಡೆಗೋಡೆಗಳಿಲ್ಲ. ಸಾಕಷ್ಟು ವೇಗವಾಗಿ ಬಂದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ 50 ಅಡಿ ಆಳಕ್ಕೆ ಕೂಡ ವಾಹನಗಳು ಬೀಳ್ತಿದ್ದಾವೆ. ಹೀಗಾಗಿ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸ್ತಿದ್ದಾವೆ. ಈ ನಿಟ್ಟಿನಲ್ಲಿ ನಿನ್ನೆ ಕೂಡ ಮಂಡ್ಯ ಆಲಳಿಯ ನಿವಾಸಿಗಳು 4 ಕೂಡ ಪಾಂಡುಪುರದಿಂದ ಮಂಡ್ಯಕ್ಕೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಇದೇ ಒಂದು ನಾಲೆಗೆ ಬಿದ್ದಂಥ ಹಿನ್ನೆಲೆಯಲ್ಲಿ ಒಬ್ಬನನ್ನು ಸ್ಥಳೀಯರು ರಕ್ಷಣೆ ಮಾಡಿದರೆ, ಇಬ್ಬರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬನ ಮೃತದೇಹಕ್ಕೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ಈ ರೀತಿಯ ಇನ್ಸಿಡೆಂಟ್ಗಳು ಆಗ್ತಾ ಇದ್ರು ಕೂಡ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಾ ಇಲ್ಲ ಅಂತ. ಬಹಳ ಪ್ರಮುಖವಾಗಿ ನಿನ್ನೆ ಈ ಒಂದು ಸ್ಥಳಕ್ಕೆ ಬಂದಂಥ ಸ್ಥಳೀಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ತಮ್ಮ ಅಸಹಾಯಕತೆಯನ್ನು ಕೂಡ ತೋಡ್ಕೊಂಡಿದ್ರು. ಈಗಾಗಲೇ ಇಲ್ಲಿ ಸ್ಪಾಟ್ ಮಾಜರನ್ನು ಮಾಡಿ ಎಲ್ಲೆಲ್ಲಿ ಈ ಒಂದು ರೀತಿ ಪಾಯಿಂಟ್ಗಳಿದ್ದಾವೆ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ನಿಟ್ಟಿನಲ್ಲೂ ಕೂಡ ಈಗಾಗಲೇ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಕೊಟ್ಟಿದ್ರು ಕೂಡ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಕೂಡ ಮುಂದಾಗಿಲ್ಲ. ಹೀಗಾಗಿ ಸಾಕಷ್ಟು ಸಾವು ನೋವುಗಳು ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆ ರೈತರ ಜೀವನಾಡಿಯಾಗಿರುವಂಥ ವಿಸಿ ನಾಲೆ ಇದೀಗ ಸಾವಿನ ನಾಲೆಯಾಗಿ ಕೂಡ ಪರಿವರ್ತನೆ ಆಗ್ತಾ ಇದೆ. ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ ಇಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿ ಮುಂದೆ ಮತ್ತೊಂದು ಅನಾಹುತಗಳನ್ನು ಆಗುವಂಥದ್ದನ್ನು ಕೂಡ ತಡೆಗಟ್ಟಬೇಕು ಅಂತ ಕೂಡ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.